ಮೊನ್ನೆ 23ನೇ ತಾರೀಕು ನಮ್ಮ ಸಂಘದ ನಿರ್ದೇಶಕರು ಆದಂಥ ಕೋನಪ್ರೆಡ್ಡಿಯವರು ಮತ್ತು ಉಮಾಪತಿ ಗೌಡರು, ರಘು ಗೌಡರು ಬಂದು ಸಂಘದಲ್ಲಿ ಅವ್ರ ಜೊತೆ ಒಂದು 50-60 ಜನ ಕರ್ಕೊಂಬಂದು ಸಂಘದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂಥೇಳಿ ಸಂಘದ ಪದಾಧಿಕಾರಿಗಳ ಮೇಲೆ, ಸಂಘದ ನಿರ್ದೇಶಕಗಳ ಮೇಲೆ ಘೋಷಣೆಯನ್ನು ಕೂಗಿ ಸಂಘಕ್ಕೆ ಅವಮಾನವನ್ನು ಮಾಡಿದ್ದಾರೆ. ನಾನು ಏನಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಅಂದರೆ, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಿರ್ಬೋದು, ಎಲ್ಲ ನಿರ್ದೇಶಕರಿರ್ಬೋದು, ಯಾವುದೇ ಒಂದು ಅವ್ಯವಹಾರವನ್ನು ಮಾಡಿಲ್ಲ. ಅವ್ರು ಹೇಳ್ದದೇನು, ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಆದೇಶನೇ ಕೊಟ್ಟಿಲ್ಲ, ಅವ್ರು ಏಕಾಏಕಿ ಆದೇಶನ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಆಪಾದನೆ ಮಾಡಿದ್ದಾರೆ. ಅವರು ಮತ್ತು ಸರಿಯಾದಂಥ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಇಲ್ಲದ ಸಲ್ಲದ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮ್ಮ ಮೇಲೆ ಎಲ್ಲ ನಿರ್ದೇಶನ ಆಪಾದನೆಯನ್ನು ಮಾಡಿದ್ದಾರೆ. ನಾನು ಈ ಮೂಲಕ ಆ ಕೋನಪ್ರೆಡ್ಡಿಯವ್ರು ಇರ್ಬೋದು, ಉಮಾಪತಿ ಇರ್ಬೋದು, ರಘುಗೌಡ್ಗಿರ್ಬೋದು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದರೆ ತಾರೀಕು 17/9/2025 ನಡೆದ ಸಭೆಯಲ್ಲಿ ಎನ್ ಎಮ್ ಸಿಗೆ ನಾವು ಬೋಧಕ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಬೇಕು ಅಂತೇಳಿ, ಅವತ್ತಿನ ಬೋಧಕೇತರ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಬೇಕು ಅಂತೇಳಿ ಅವತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೋನಪ್ರೆಡ್ಡಿಯವರು ಆದೇಶ ಮಾಡ್ತಾರೆ. ಆ ಆದೇಶ ಪ್ರತಿ ನನ್ನ ಹತ್ರ ಇದೆ.